गणपति महाराज की, भक्त मंडली की, श्री रामचंद्र प्रभु की। नाटक मंडली की श्री मरियम देवी कृपा पोषित नाटक मंडली की जय श्री राम। जय श्री राम। राम मंत्र जपिसो हे मनोज, राम मंत्र जपिसो प्राणी नित्य स्मರಣೆ ಮಾಡುವ ಮಂತ್ರ ಜಲ ಪ್ರಾಣಿ ನಿತ್ಯ ಸ್ಮರಣೆ ಮಾಡುವ ಮಂತ್ರ ಕಲುಷ ಪರ್ವತ ಕಿದು ಪವಿತ್ರವಾಗಿ ಮಂತ್ರ ಕಲುಷ ಪರ್ವತ ಕಿದು ಪವಿತ್ರವಾಗಿ ಮಂತ್ರ ಸುಲಭದಿಂದಲೇ ಮೋಕ್ಷ ಸೂರೆಗೊಳ್ಳುವ ಮಂತ್ರ
ಕಲ್ಪವೃಕ್ಷದಂತೆ ಉಪಸ್ಥಿತರಿರುವ ಕಲಾ ಕಣ್ಮಣಿಗಳಿಗೆ ಆಧಾರದ ಸ್ವಾಗತ ಸುಸ್ವಾಗತ. ಇಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಮರಿಯಮ್ಮ ದೇವಿ ಕಲಾವೃಂದದ ವತಿಯಿಂದ ಗುಬ್ಬಿ ಕಂಪನಿ ಶ್ರೀ ನಾಗರಾಜಾಚಾರ್ಯವರ ಶಿಷ್ಯರಾದ ಹೇಮಂತಾಚಾರ್ಯ ಹಾಸನ ಇವರ ದಕ್ಷ ಸಂಗೀತ ನಿರ್ದೇಶನದಲ್ಲಿ ಪಕ್ವ ವಾದ್ಯಗಳೊಂದಿಗೆ ಭವ್ಯ ರಂಗ ಸಜ್ಜಿಕೆಯಲ್ಲಿ ಹಾಗೂ ಕಲಾಭಿಮಾನಿಗಳಾದ ನಿಮ್ಮ ಸಮ್ಮುಖದಲ್ಲಿ ಸಂಪೂರ್ಣ ರಾಮಾಯಣ ಅಥವಾ ಮುದ್ರಿಕಾ ಪ್ರಧಾನ ಎಂಬ ಭಕ್ತಿ ಪ್ರಧಾನವಾದ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ನಾಟಕದಲ್ಲಿನ ತಪ್ಪೂತದಲು ನುಡಿಗಳನ್ನು ಹಂಸಕ್ಷೀರ ನ್ಯಾಯದಂತೆ ಭಾವಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಜೈ ಕರ್ನಾಟಕ ಮಾತೆ, ರಂಗಭೂಮಿಗೆ ಜೈ ಜೈ. ಜ್ಞಾನನಿಧಿ ನಮ್ಮ ಆನಂದ ತೀರ್ಥವು, ಜ್ಞಾನನಿಧಿ ನಮ್ಮ ಆನಂದ ತೀರ್ಥವು, ಸಾನುರಾಗದಿ ನಿತ್ಯ ಸೇವಿಪ ಮಂತ್ರ, ಸಾನುರಾಗದಿ ನಿತ್ಯ ಸೇವಿಪ ಮಂತ್ರ, ಭಾನುಕುಲೇಶನ ಭಾನುಕುಲೇಶನ ಧೀರನೆನ್ನಿಪ ನಮ್ಮ, ಭಾನುಕುಲೇಶನ ಧೀರನೆನ್ನಿಪ ನಮ್ಮ, ದೀನ ರಕ್ಷಕ ಪುರಂದರ ವಿಠಲನ ಮಂತ್ರ, ದೀನ ರಕ್ಷಕ ಪುರಂದರ ವಿಠಲನ ಮಂತ್ರ, ರಾಮ ಮಂತ್ರವ ಜಪಿಸು ಹೇ ಮನುಜ, ರಾಮ ಮಂತ್ರವ ಜಪಿಸು. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಸೋಮಶೇಖರ ತನ್ನ ಭಾಮೆಗೆ ಬೇಳಿದ, ಸೋಮಶೇಖರ ತನ್ನ ಭಾಮೆಗೆ ಬೇಳಿದ, ರಾಮ ಮಂತ್ರವ ಜಪಿಸು ಹೇ ಮನೋಜ, ರಾಮ ಮಂತ್ರವ ಜಪಿಸು, ಮಂತ್ರವ ಜಪಿಸು, ಮಂತ್ರವ ಜಪಿಸು. ಮಂತ್ರಿಗೆ ಕೇಳೋ ಎಂತೋ ನಾನಿ ರಾಜವ, ಮಂತ್ರಿಗೆ ಕೇಳೋ ಎಂತೋ ನಾನಿ ರಾಜವ, ಮಂತ್ರಿಗೆ ಕೇಳೋ ಎಂತೋ ನಾನಿ ರಾಜವ, ಮಂತ್ರಿಗೆ ಕೇಳೋ. ಸುಮಂತ್ರರೇ, ಸಂತಸದಿಂದಲೇ, ಸುಮಂತ್ರರೇ ಸಂತಸದಿಂದಲೇ, ಸಂತಸದಿಂದಲೇ, ಸಂತಸದಿಂದಲೇ ರಾಮಚಂದ್ರ ಗಿರಿರಾಜ ಮಂತ್ರೆ ಕೇಳೋ ಇಂದು ನಾನಿ ರಾಜವ ಮಂತ್ರೆ ಕೇಳೋ. ಸುಮಂತ್ರರೇ,
ಸುಮಂತ್ರರೇ, ಕೋಶಾಲ ದೇಶವ ಆಶಿಸಿ ರಾಮನಿಗೆ ಲೆಸಿನಿಂದ ಪಟ್ಟ ಸುಮಂತ್ರರೇ, ಲೆಸಿನಿಂದ ಪಟ್ಟ ಸುಮಂತ್ರರೇ, ಲೆಸಿನಿಂದ ಪಾಠ ಲೆಸಿನಿಂದ ಪಾಠ ಓಸೆಯಂ ಕಟ್ಟೋ ಮಂತ್ರೆ ಕೇಳೋ ಎಂದು ನಾನಿ ರಾಜವ ಮಂತ್ರೆ ಕೇಳೋ ಪರಮ ಪೂಜ್ಯರಾದ ವಸಿಷ್ಠ ಮುನಿಪುಂಗವರೇ, ದಶರಥ ರಾಜೇಂದ್ರ, ಸುಮಂತ್ರಾದಿ ಮಂತ್ರಿವಾರ್ಯರೇ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತಿರುವ ನಾನು ಈ ಕೋಶಲ ಸಾಮ್ರಾಜ್ಯದ ಪಟ್ಟಾಧಿಕಾರವನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟ ಕಟ್ಟಿ ವಿಶ್ರಾಂತಿ ಪಡೆಯಬೇಕೆಂದಿರುವೆನು. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವೇನು ಗುರುದೇವ? ರಾಜೇಂದ್ರ, ಸೀತಾರಾಮನ ಪಟ್ಟಾಭಿಷೇಕ ರಾಮನ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಸದ್ಗುಣಶೀಲನು ರಘುರಾಮಚಂದ್ರ ಲೋಕ ಲೋಕವ ಪಾಲಿಪನು ಲೋಕವ ಪಾಲಿಪನು ಸೀತಾರಾಮನ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ. ದಶರಥ ರಾಜೇಂದ್ರ, ಶ್ರೀರಾಮನ ಪಟ್ಟಾಭಿಷೇಕದ ವಿಷಯದಲ್ಲಿ ನನಗೆ ಮಾತ್ರವಲ್ಲ ದೇವಾನು ದೇವತೆಗಳಿಗೂ ಸಂತೋಷವಾಗಿರುವಲ್ಲಿ ನನ್ನ ಅನಿಸಿಕೆಯು ಬೇಕೇ. ಬಹಳ ಸಂತೋಷ, ಬಹಳ ಸಂತೋಷ. ಧನ್ಯನಾದ ಗುರುದೇವ, ಧನ್ಯನಾದೆ. ಸುಮಂತ್ರರೇ, ಇದಕ್ಕೆ ನಿಮ್ಮಗಳ ಅಭಿಪ್ರಾಯವನ್ನು ತಿಳಿಸಿ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಭಾರತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ ಭಾರತ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ
ಪಡುವಂತ ಈ ದಿನ ಶುಭ ದಿನ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ ದೇವ ಮಾನವರೆಲ್ಲ ಸಂತಸ ಪಡುವಂತೆ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ ಈ ದಿನ. ಮಹಾರಾಜ, ಸುಮಂತ್ರರೇ, ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರಜನ ಪರಿಜನರೆಲ್ಲರಿಗೂ ಆನಂದವಾಗಿರುವಾಗ ನನಗೂ ಕೂಡ ಸಂತೋಷವೇ ಮಹಾರಾಜ. ಆನಂದ, ಮಹದಾನಂದ. ಸುಮಂತ್ರರೇ, ನೀವೀಗಲೇ ಕಂದನಾದ ಶ್ರೀರಾಮಚಂದ್ರನನ್ನ ಬರಮಾಡಿ ಅಪ್ಪಡೆ ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವೊಂದನ್ನು ನೋಡಿ ಹೇಳಿ. ದಶರಥ ರಾಜೇಂದ್ರ, ಗುರುದೇವ, ನಾಳೆ ಗುರುವಾರ ಪಂಚಮಿ ಅಭಿಜಿನ್ ಲಗ್ನದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಬಹಳ ಅದ್ಭುತವಾಗಿರುವುದು. ಧನ್ಯನಾದೆ ಗುರುದೇವ, ಧನ್ಯನಾದೆ. ತವ ಪಾದಕೀಗ ವಂದಿಸಿ ನಾಂ ಬೇಡುವೆ ತಂದೆಯೇ. ತವ ಪಾದಕೀಗ ವಂದಿಸಿ ನಾಂ ಬೇಡುವೆ ತಂದೆಯೇ. ಇಂದು ಎನ್ನನ್ನು ಕರೆಸಿದ ಪರಿ ಆ ಚಂದದಿಂದ ಪೇಳೆ ಜನಕನೇ ತಂದೆಯೇ. ತವ ಪಾದಕೀಗ ವಂದಿಸಿ ನಾಂ ಬೇಡುವೆ ತಂದೆಯೇ. ಜನಕ ನಮಸ್ಕರಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ ಕಂದ. ತಂದೆ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಿದ ಕಾರಣವೇನು? ಕುಮಾರ, ನಿನ್ನನ್ನು ಕರೆಸಿದ ಕಾರ್ಯವು ಮಹತ್ತರವಾದುದು, ಅತಿ ಮಹತ್ತರವಾದುದು ಕಂದ. ಕುಮಾರ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತಿರುವ ನಾನು ಕಂದ, ಈ ಕೋಶಲ ಸಾಮ್ರಾಜ್ಯದ ಪಟ್ಟಾಧಿಕಾರವನ್ನು ನಿನಗೆ ಕಟ್ಟಲು ನಿರ್ಧರಿಸಿರುವ ಕುಮಾರ. ಜನಕ, ಭರತ ಶತ್ರುಘ್ನರು ಅಯೋಧ್ಯೆಯಲ್ಲಿಲ್ಲದಿರುವಾಗ ಈ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರವೇಕೆ? ಕುಮಾರ, ಜನಕ, ಅವರಿಗೂ ಈ ದಿವಸವೇ ಹೇಳಿ ಕಳಿಸಿದರಾಯಿತು. ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ನಿರ್ಧರಿಸಿರುವ ಮುಹೂರ್ತವು ತ್ವರಿತವಾಗಿದೆ ಕಂದ. ಆಲಸ್ಯಂ ಅಮೃತಂ ವಿಷಂ. ನೀನೀಗಲೇ ಗುರುಗಳ ಅನುಗ್ರಹವನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು ಕಂದ. ಆಜ್ಞೆ. ವಂದಿಸುವೆನು. ನೀನು ಮಂಗಳ ಸ್ಥಾನವನ್ನು ಮಾಡಿ ಶುಚಿಬುತ್ತನಾಗಿರು. ಕಾಲವರಿತು ಬಂದು ನಿನಗೆ ಕಂಕಣವನ್ನು ಕಟ್ಟುವೆನು. ನೀನು ಬಾ ನನ್ನ ಸಂಗಡ. ಧನ್ಯನಾದನು ಗುರುದೇವ, ಧನ್ಯನಾದನು. ಆನಂದ, ಮಹದಾನಂದ. ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತ್ರರೇ, ನೀವೀಗಲೇ ಕಂದನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವನ್ನ ಈ ನಾಡಿನಾದ್ಯಂತ ಹರಡಿಬಿಡಿ. ಈಗಲೇ ಹೊರಡಿ.
ರಾಜ್ಯದ ರೀತಿಯು ಸೋಜಿಗ ಎನಿಸುವುದು ರಾಜ್ಯದ ರೀತಿಯು ಸೋಜಿಗ ಎನಿಸುವುದು ಏನಿದು ಸಂಭ್ರಮವೋ 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 ರಂಗು ರಂಗಿನ ರಂಗೋಲೆಯಿಂದ ರಂಗು ರಂಗಿನ ರಂಗೋಲೆಯಿಂದ ಕಂಗೊಳಿ ಬಾಯಿ ನಗರವ ನೋಡೆ ಕಂಗೊಳಿ ಬಾಯಿ ನಗರವ ನೋಡೆ ಏನಿದು ಸಂಭ್ರಮವೋ ರಾಜ್ಯದ ರೀತಿಯು ಸೋಜಿಗ ಎನಿಸುವುದು ರಾಜ್ಯದ ರೀತಿಯು ಸೋಜಿಗ ಎನಿಸುವುದು ಏನಿದು ಸಂಭ್ರಮವೋ 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 ಅಲ್ಲ ಈ ದಿವಸ ಈ ಅಯೋಧ್ಯ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದಲ್ಲೋ ಕಾರಣವೇನಿರಬಹುದು? ರಾಮರಾಜ್ಯ ರಾಮರಾಜ್ಯ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಯಾರೋ ಡಂಗೂರದವನು ಸಾರಿಕೊಂಡು ಹೋಗುತ್ತಿರುವನು ರಾಮಚಂದ್ರನ ಪಟ್ಟಾಭಿಷೇಕನು. ಕೈಕೆಗೆ ಕಷ್ಟ ಬಂತಲ್ಲೋ. ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆಯೇ ಸರಿ. ಕೂಡದು, ರಾಮನಿಗೆಂದು ಪಟ್ಟಾಭಿಷೇಕ ಆಗಕೂಡದು. ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥ. ತಡಬೇಕೆ, ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗುವೆ. ಪಟ್ಟಾಭಿಷೇಕ ಮಾಡು. ಪ್ರಾಣಕಾಂತರು ಅಂತಃಪುರದ ಕಡೆ ಬಾರದಿರಲು ಕಾರಣಕ್ಕೇನಿರಬಹುದು?
ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಧಗಧಗ ಎತ್ತಿದೆ ಮನಸ್ಸಿನ ವೇದನೆ. ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಕಾಂತನು ಏತಕೋ ಬಾರದೆ ಹೋದನು. ಕಾಂತನು ಏತಕೋ ಬಾರದೆ ಹೋದನು. ಮನಸ್ಸಿನ ಭ್ರಮೆಯ ಮಾತಾಡಲಾರೆ. ಮನಸ್ಸಿನ ಕಳವಳ ಅದು ಅಲ್ಲದೆ ಇಷ್ಟು ವೇಳೆಗಾಗಲೇ ಆಗಮಿಸುತ್ತಿದ್ದ ನನ್ನ ಆಪ್ತಸಖಿಯಾದ ಮಂತ್ರಿಯು ಬಾರದಿರಲು ಕಾರಣವೇನಿರಬಹುದು. ಓಹೋ, ಆಕೆ ಆಗಮಿಸುತ್ತೇನೆ, ಬನ್ನಿ. ಪಟ್ಟಾಭಿಷೇಕ ಪಟ್ಟಾಭಿಷೇಕ. ಕೈಕಾ 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 ಎಲ್ಲೋದ್ಲು? ಮಂಥರ, ಸುಖೋಗಮನವೇನೆ? ನನ್ನ ಸುಖವಾಗಿರಲಿ, ನೀನೊಬ್ಬಳು ಸುಖವಾಗಿದ್ದರೆ ಎಲ್ಲರೂ ಸುಖವಾಗಿದ್ದಾರೆ. ನನಗೇನಾಗಿರುವುದು? ನಾನು ಬಹಳ ಸೌಖ್ಯವಾಗಿರುವೆನಲ್ಲ. ಆದಿರಲಿ, ಈ ನಿನ್ನ ಮುಖ ಕಮಲವನ್ನು ನೋಡ್ತಿದ್ದರೆ ಯಾವುದೋ ಸಂತಾಪ ಸೂಚಿತವಾದ ವಾರ್ತೆಯನ್ನು ತಂದಂತಿರುವುದು. ಅದೇನೆಂದು ಹೇಳಬಾರದೇನೆ? ಈ ದಿವಸ ರಾಮಚಂದ್ರನಿಗೆ ಪಟ್ಟಾಭಿಷೇಕ. ಏನ್ ಹೇಳಿದೆ? ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಮಂಥರ, ತಂದನಾದ ರಾಮಗೆ. ಮಂಥರ, ತಂದನಾದ ರಾಮಗೆ, ತಂದನಾದ ರಾಮಗೆ, ತಂದನಾದ ರಾಮಗೆ. ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ. ಇಂದು ರಾಜ್ಯ ಪದವಿಯೊದಗಿ ಸಂತೋಷವಂತೆ ನಾ ಮತರೆ ಸಂತೋಷವಂತೆ ನಾ ಮತರೆ ಸಂತೋಷವಂತೆ ನಾ. ಮಂಥರ, ರಘುಕುಲಾದೇವನು ಅಗಪರಿಹಾರಕನು. ಮಂಥರ, ರಘುಕುಲಾದೇವನು ಅಗಪರಿಹಾರಕನು. ಸುಗುಣನು ಸುಂದರನು, ಸುಗುಣನು ಸುಂದರನು, ಸುಗುಣನು ಸುಂದರನು. ಮಂಥರ, ಸುಗುಣನು ಸುಂದರನು, ನಿಗಮಾಗಮ ವಂದಿತನು ಸಂತೋಷವಂತೆ ನಾ ಮಂಥರೆ ಸಂತೋಷವಂತೆ ನಾ ಮಂಥರೆ ಸಂತೋಷವಂತೆ ನಾ. ಮಂಥರ, ರಾಮಗೆ ರಾಜ್ಯವಾ ಪ್ರೇಮದಿ ಕಂಕನಿವಾ. ರಾಮಗೆ ರಾಜ್ಯವಾ ಪ್ರೇಮದಿ
ಇಂಥ ಸಂತೋಷದ ಸಮಾಚಾರವನ್ನು ತಂದೆ. ಈ ಸಮಾಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ಹಾರವನ್ನು ಸ್ವೀಕರಿಸು. ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀ ಉಂಟೆ? ಸರ್ಪದ ನೆರಳಿನಲ್ಲಿ ವಾಸಿಸುವ ಮೊಂಡೂಕವು ತನಗೆ ಬರುವ ಕೇಡನ್ನರಿಯದೆ ಸಂತೋಷಿಸುವಂತೆ ಆನಂದ ಪಡುತ್ತಿರುವಳು. ನಿನ್ನನ್ನು ಜಾಣೆಳೆಂದು ಭಾವಿಸಿದ್ದೆ, ಅಲ್ಲವೇ? ಏನು ಪ್ರಯೋಜನವಿಲ್ಲ. ಮಂತರ, ರಾಮಚಂದ್ರನ ಪಟ್ಟಾಭಿಷೇಕದ ನಿಮಿತ್ತ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವ. ಮಂತರ, ಸಾಕು ಸುಮ್ಮನಿರೆ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದು ನಾಡಿಗೆ ನಾಡೆ ಸಂತೋಷ ಪಡುತ್ತಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದೇನೆ? ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ಈಗ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇ? ಸಾಕು ಸುಮ್ಮನಿರೆ. ಕೌಸಲ್ಯ ಭಾಗ್ಯ ಬೇರೆ, ನನ್ನ ಭಾಗ್ಯ ಬೇರೆಯಲ್ಲಿ. ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿಯಾದ ಕೌಸಲ್ಯಗಿಂತಲೂ ನನ್ನಲ್ಲಿ ಅತಿಯಾದ ಪ್ರೀತಿಯನ್ನಿಟ್ಟವನು. ತಿಳಿತೇನು? ಶ್ರೀರಾಮನು ಬೇರೆಯಲ್ಲ, ರಾಮನು ಬೇರೆಯಲ್ಲ. ಭರತನು, ರಾಮನು ಎಲ್ಲರೂ ನನ್ನ ಮುತ್ತಿನ ಕಣ್ಮಣಿಗಳು. ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿಯಾದ ಕೌಸಲ್ಯಗಿಂತಲೂ ನನ್ನಲ್ಲಿ ಅತಿಯಾದ ಪ್ರೀತಿಯನ್ನಿಟ್ಟವನು. ತಿಳಿಯುತ್ತೇನು? ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಆಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯೆಯ ಉದರದಲ್ಲಿ ಜನಿಸಿದ್ದರೆ ನಿನ್ನ ಹಣೆ ಬರನೆ ಅಷ್ಟು ಹೋಗು. ನಾನಿನ್ನು ಇಷ್ಟೆಲ್ಲ ಹೇಳಿದೆಯಲ್ಲ, ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ನಿನಗೆ ತಿಳಿಸಿದ್ದಾರೆ? ಅದು ಇಲ್ಲವಲ್ಲ. ಈ ವಿಚಾರವನ್ನು ನಿನ್ನ ವಿನಃ ಮತ್ತಾರೂ ತಿಳಿಸಲಿಲ್ಲ. ಯಾಕೆ ಹೇಳ್ತಾರೋ? ಪ್ರಾಣಕಾಂತರೇಕೆ ತಿಳಿಸಲಿಲ್ಲ? ಚದುರ್ವಾಕ್ಷಕ್ಕೆ ಮಾಡೋದು. ನೀನೇ ಯೋಚಿಸು, ನಾನೇಕೆ ಹೇಳಿ ನಿಷ್ಠುರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು, ಕೌಸಲ್ಯೆ ರಾಜಮಾತೆಯಾಗುವನು. ಅವರೇನಾದರೂ ಹಾಗೆ ಆದರೆ ನಿನ್ನ ಮಗ ಭರತ ರಾಮನಿಗೆ ದಾಸ, ಏನು ನೀನು ಕೌಸಲ್ಯಗೆ ದಾಸಿ. ನಾನು ಕೌಸಲ್ಯ ದಾಸಿಯಾಗಬೇಕೆ? ನನ್ನ ಮಗ ಭರತ ರಾಮನಿಗೆ ದಾಸನಾಗಬೇಕೆ? ಹಾಳಾಗೋಗು. ಅಂದರೆ ನನ್ನ ಪ್ರಾಣಕಾಂತರು ನನಗೆ ಮೋಸ ಮಾಡಿದರೆ ಯಾರನ್ನು ನಂಬಲಿ, ಯಾರನ್ನು ಬಿಡಲಿ? ನನಗೆ ದಿಕ್ಕೇ ತೋರದಂತಾಗಿರುವುದು. ಮತ್ತರ ಈಗ ನಾನೇನು ಮಾಡಲೆ? ನಾನು ಹೇಳಿದಂತೆ ಮಾಡುವೆಯೋ? ಆಪತ್ಕಾಲದಲ್ಲಿ ಆದವರೇ ನೆಂಟರಂತೆ. ಈ ಸಮಯದಲ್ಲಿ ನಿನ್ನನ್ನು ಬಿಟ್ಟರೆ ನನಗೆ ಯಾರ ಗತಿ ಇರುವುದು? ಕೇಳಲಿಲ್ಲ ಅಂದ್ರೆ ಬಿಡೋರು ಯಾರು? ನಿನಗೆ ನೆನಪಿರಬಹುದು, ಏನು? ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಆ ವರಗಳನ್ನ ಸಮಯ ಬಂದಾಗ ಕೇಳಿಕೊಳ್ಳುವುದಾಗಿ ನಾನೇ ತಿಳಿಸಿರುವೆನಲ್ಲ. ಈಗ ತಕ್ಕ ಸಮಯ, ಈಗ ಕೇಳಿ ವರಗಳಲ್ಲಿ ಏನೆಂದು ಕೇಳಿಕೊಳ್ಳಲಿ? ಕೇಳಿಕೊಳ್ಳುವ ವಿಧಾನವೇ ನನಗೆ ತಿಳಿಯದಲ್ಲ. ಈ ರೀತಿಯಾಗಿ ಕೇಳು. ಯಾವ ರೀತಿಯಾಗಿ? ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಕೇಳು. ಏನು ಹೇಳಿದೆ ಮಂತರ? ಭಲೆ ಭಲೆ ಮಂತರ, ಎಂಥ ಚತುರಿಯ ನೀನು! ಅಪಾಯಕ್ಕೆ ತಕ್ಕ ಉಪಾಯ. ಮೆಚ್ಚಿದೆನು ನಿನ್ನ ಜಾಣ್ಮೆಯನ್ನು. ಅದು ಸರಿ, 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? ಜೀವನೇ ಬಾಯಿ ಬಂದಂಗಾಗಿತ್ತು.
ಹಿಂಗೆ ಕೇಳ್ತಾವ. ಎರಡನೇ ವರಕ್ಕೆ ಆ ಆ ರಾಮಚಂದ್ರನು ನಾರು ಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಸಾಕು ಸಾಕು ಮಂತರ ಸಾಕು. ಅಬ್ಬಾ, ಕೇಳಲು ಎಷ್ಟೊಂದು ಕಠೋರವಾಗಿರುವುದು. ಏನು ಹೇಳಿದೆ? ನನ್ನ ಮುದ್ದು ತಲೆಯ, ನನ್ನ ಆಶಾ ಜ್ಯೋತಿ, ಚಿಕ್ಕಂದಿನಲ್ಲಿ ಲಾಲನೆ ಪಾಲನೆಯನ್ನು ಮಾಡಿ ಆಟವಾಡಿಸಿ ಅಳಬೇಡ ಕಂದ ಅಳಬೇಡ, ಅದು ನೋಡು ಚಂದ ಮಾಮ ನಿನ್ನನ್ನೇ ನೋಡಿ ನಗುತ್ತಿರುವನು. ಒಂದೇ ಒಂದು ತುತ್ತು ಅನ್ನವನ್ನು ತಿನ್ನಲಾರೆ ಕಂದ ಎಂದು ತುತ್ತನ್ನಿಟ್ಟು ಬಾಚಿ ತಪ್ಪಿ ಅಣೆಗೆ ಮುತ್ತನ್ನಿಟ್ಟು ಪ್ರೀತಿ ಮಮತೆಗಳಿಂದ ಸಾಕಿ ಸಲಗಿದ ಕುಮಾರನನ್ನು ನಿಷ್ಕರುಣೆಯಿಂದ ಕಠೋಳ ಹೃದಯಳಾಗಿ ಕಾಡಿಗೆ ಕಳಿಸಬೇಕೆ? ದುಷ್ಟೇ, ನೀನಲ್ಲದೆ ಮತ್ತಾರಾದರೂ ಇಂಥ ಮಾತುಗಳನ್ನು ನೋಡಿದ್ದರೆ ನಿನ್ನ ಮುಖ ನೋಡುವುದು ಸಹ ಪಾಪಕರ. ತೊಲಗೆ ತೊಲಗು. ಧ್ಯಾನ ಮಾಡಕ್ ಹೋಗಿ ಏನೋ ಮಾಡ್ಕೊಂಡು ಸುಮ್ಮನೆ ಇದ್ದಿದ್ರೆ ಆಗೋದು. ಕಂಡದ್ದನ್ನು ಹೇಳಿದರೆ ಕೆಂಡದಂತ ಕೋಪ ಹೋಗಲಿ ಬಿಡು. ನನ್ನ ಮಗನೇನಾದರೂ ರಾಜ್ಯವಾಳಬೇಕೆ? ನಾನೇನು ಹಿಂದೆ ಸಾಯ್ಬೇನು, ನಾಳೆಯೇ ಸಾಯ್ಬೇಕು. ಪಟ್ಟಾಭಿಷೇಕ ಹಿಂದೆ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿತ್ತು? ನೀನು ಮುಂದೆ ಪಡುವ ಕಷ್ಟಗಳನ್ನು ಈ ಆಳು ಕಣ್ಣಿನಿಂದ ನೋಡಬೇಕೆಲ್ಲ ಎಂದು ನೋಡಿ ನಾನಿನ್ನು ಬರುವೆನಮ್ಮ. ಮಂತರ ಹೇಳುತ್ತಿದ್ದು ನನ್ನ ಒಳಿತಿಗಾಗಿ ಅಲ್ಲವೇ? ದುಡುಕಿ ಆಕೆಯನ್ನು ನಿಂದಿಸಿ ಬಿಟ್ಟಿರಲ್ಲ. ಸವತಿ ಮಾತ್ಸರ್ಯ ಎಂಬುದು ಪ್ರಪಂಚದಲ್ಲಿ ಬಹಳ ಅನರ್ಥಕರ. ನನ್ನ ಪ್ರಾಣಕಾಂತರೇ ಆ ಕೌಸಲ್ಯ ದಾಸನಾಗಿ ಸದಾ ಅವಳು ಆ ರಾಮನ ಬಗ್ಗೆ ಯೋಚಿಸುತ್ತಿರುವಾಗ ನಾನೇಕೆ ಯೋಚಿಸಲಿ ಮತ್ತೊಬ್ಬರ ಬಗ್ಗೆ? ನನಗೆ ನನ್ನ ಮಗ ಭರತನೇ ಮುಖ್ಯ, ಅವನ ಅಭಿವೃದ್ಧವೇ ಮುಖ್ಯ. ಯಾರು ಏನಾದರೆ ನನಗೇನು? ಮಂತರ, ಕೋಪಿಸಿಕೊಳ್ಳಬೇಡವೇ? ಏನೋ ರಾಮನ ಮೇಲಿನ ಅತಿಯಾದ ಪ್ರೀತಿ ನನ್ನನ್ನು ಮೂಢಳನ್ನಾಗಿ ಮಾಡಿಸಿತು. ನೀನು ಹೇಳಿದಂತೆ ಕೇಳುತ್ತೇನೆ, ನಾನೇನು ಮಾಡಲಿ? ಅದೇ ಕೇಳುತ್ತಿರಬೇಕು, ಬೈಯುತ್ತಿರಬೇಕು, ಎರಡು ಇದ್ದರೆ ಅಲ್ಲವೇ? ಇರಲಿ, ಹೇಳು. ಈಗ ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ? ಮತ್ತಾರಲ್ಲಿ? ನನ್ನಲ್ಲವೇ? ಹೇಳ್ಕೋಣ ನೋಡು. ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯನ್ನು ಮರೆತು ಈ ರೀತಿಯಾಗಿ ಮಾಡು. ಯಾವ ರೀತಿಯಾಗಿ? ಆಭರಣಗಳನ್ನೆಲ್ಲ ಕಳಚಿಡು, ಕೇಶರಾಶಿಗಳನ್ನೆಲ್ಲ ಕೆದಡಿಕೊ, ಸಿಟ್ಟಿನಿಂದ ಮಲಗಿರು. ನಿನ್ನ ಪತಿಯು ಆತುರದಿಂದ ಬಂದು ನೋಡಿ ಗಾಬರಿಗೊಳ್ಳುವನು. ಮೊದಲೇ ವಿಚಾರವನ್ನು ತಿಳಿಸಿ ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೋ, ನಂತರ ವರಗಳನ್ನು ಕೇಳು. ಪ್ರಾಣಕಾಂತರು ಇದಕ್ಕೆ ಒಪ್ಪುವರೇನೆ? ನಿನ್ನ ಹಣೆ ಬರ ಚೆನ್ನಾಗಿದ್ರೆ ಒಪ್ಕೊಂತಾನೆ, ಇಲ್ಲ ಅಂದ್ರೂ ಓಡಿಸ್ತಾನೆ ಅಷ್ಟೆ. ನಿನ್ನ ಪ್ರಯತ್ನ ನೀನು ಪೋಡು. ಅದು ಸರಿ. ಭರತನಿಗೆ ಪಟ್ಟಾಭಿಷೇಕವೇನೋ ಸರಿ, ಪಾಪ ರಾಮನನ್ನೇಕೆ ಕಾಡಿಗೆ ಕಳಿಸಬೇಕು? ನೋಡು ಪಾಪ ಬೇಡ, ನೀನು ನಿನ್ನ ಮಗ ಇಬ್ಬರೂ ಹೋಗಿರಿ. ನಾನು ಹೋಗಿ, ನನಗೆ ನಿನ್ನ ಮಗನೇ ಅಭ್ಯುದಯವನ್ನು ನೋಡಬೇಕು ತಾನೇ. ಖಂಡಿತವಾಗಿ ರಾಮನು ಕಾಡಿಗೆ ಹೋಗಲೇಬೇಕು. ಹಾಗೆ ಆಗಲಿ. ಏನಾದರೂ ಮಹಾರಾಜರು ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದರೆ ಏನು ಹೇಳು? ಮಂತರೇ ಹೇಳಿಕೊಟ್ಟಳೆ ಎಂದು ಹೇಳುತ್ತೇನೆ. ಅಷ್ಟು ಮಾಡು, ನನ್ನ ವಿಚಾರವೇ ಬೇಡ. ಬೇಡ, ಸರಿ, ಹಾಗೆ ಆಗಲಿ. ನೀನು ಹೇಳಿದಂತೆ ಮಾಡ್ತೀನಿ. ಬರಲೇ?
ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗೆ ಪಟ್ಟಾಭಿಷೇಕ ಆಗುವುದೋ ಇಲ್ಲವೋ ನನಗೆ ತಿಳಿಯದು. ನಾನೀ ಬಂದ ಕಾರ್ಯ ನೆರವೇರಿ ನಾನಿನ್ನು ಬರುವುದು. ಬರಲಿ ಆ ವೃದ್ಧ, ನನಗೆ ವಂಚಿಸುತ್ತಿರುವನಲ್ಲವೇ ತಕ್ಕ ಪಾಠವನ್ನೇ ಕಲಿಸುತ್ತೇನೆ.